ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಬೆಳಿಗ್ಗೆನೇ ತೋಟದ ಹತ್ರ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಮಗಳನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅಕ್ಕಪಕ್ಕ ತೋಟನೆಲ್ಲ ತೋರಿಸ್ಕೊಂಡು ಕೆಲ್ಸಕ್ಕೆ ಬೇಕಾಗಿರೋ ಎಲ್ಲ ವಸ್ತುನೂ ತೊಗೊಂಡು ಹೊಲ್ದ ಹತ್ರ ಬಂದ್ವಿ. ಹೊಲ್ದ ಬದಿನಲ್ಲಿರೋ ಸೀಬೆ ಗಿಡ ನೋಡಿ ನನ್ನ ಮಗಳು ಸೀಬೆಹಣ್ಣು ಬೇಕು ಅಂತ ಹಠ ಮಾಡಿದ್ಲು. ಅಂತೂ ಇಂತೂ ಕಷ್ಟಪಟ್ಟು ಒಂದು ಸೀಬೆಹಣ್ಣು ಹುಡುಕೊಟ್ಟೆ. ಅಷ್ಟೊತ್ತಿಗಾಗಲೇ ಬೋರ್ಲೈನ್ ಕರೆಂಟ್ ಕೊಟ್ಟಿದ್ದ. ಬೋರ್ವೆಲ್ ಆನ್ ಮಾಡ್ಕೊಬರೋಣ ಅಂದ್ಬಿಟ್ಟು ಬಾವಿ ಹತ್ರ ಹೋದ್ವಿ. ಲಾಸ್ಟ್ ಟೈಮು ನಮ್ಮ ಬೋರ್ವೆಲ್ದು ಪ್ರಾಬ್ಲಮ್ ಆಗಿತ್ತು, ನೀರು ಬರ್ತಾ ಇಲ್ಲ ಅಂತ ಹೇಳಿದ್ವಿ. ಈಗ ಅಪ್ಡೇ 2 ಸಲ ಮಳೆ ಬಂತು. ಮಳೆ ಬಂದಾದಮೇಲೆ ಬೋರು ಮತ್ತೆ ರೀಚಾರ್ಜ್ ಆಗಿದೆ. ಮತ್ತು ಮೇಲ್ಗಡೆಯಿಂದ ಸಿಲ್ಟ್ ಹೋಗ್ತಿತ್ತು ಅಂತ ಬೇರೆ ಅದು ಕಂಪ್ಲೇಂಟ್ ಇತ್ತು, ಅದು ಕ್ಲಿಯರ್ ಆಯಿತು. ಈಗ ತುಂಬ ಚೆನ್ನಾಗಿ ಬರ್ತಿದೆ ನೀರು. ಆ ಬಾವಿಲೂ ಎಷ್ಟು ಚೆನ್ನಾಗಿದೆ ನೀರು ಅಂತ ಈಗ ತೋರಿಸ್ತೀನಿ. ನಾ 2 ಸಲ ಮಳೆ ಬಂದಿರೋದು 2 ದಿವಸ ಆಗಿದೆ. ನೀರು ನಾವು ಬೋರಲ್ಲಿ ಫೇಲ್ ಆಯಿತು ಅಂದ್ಕೊಂಡಿದ್ವಿ. ಹೆಂಗಿದೆ ಮಗಳ ನೀರು? ನೀರು ಎಷ್ಟು ಚೆನ್ನಾಗಿದೆ. ಏನಪ್ಪ ತುಂಬ ನೀರಾ? ಬಾವಿ ಹತ್ರ ಹೋಗಿ ಬೋರ್ವೆಲ್ ಮೋಟ್ರ್ ಆನ್ ಮಾಡ್ಕೊಂಡು ಸೀದಾ ತೋಟದ ಹತ್ರಕ್ಕೆ ಬಂದ್ವಿ. ಗದ್ದೆಯಿಂದ ಹೊಡೆದಿದ್ದ ಗಾಳಿ ಎಲ್ಲ ಸೀದಾ ಬಾಳೆ ತೋಟಕ್ಕೆ ಹೊಡಿತಾ ಇತ್ತು. ಇನ್ನೇನು ಆಷಾಢ ಶುರು ಆಯ್ತಲ್ಲ, ಆಷಾಢ ಶುರು ಆದರೆ ಗಾಳಿ ಅಬ್ಬರ ಜಾಸ್ತಿ. ಈ ಸಲ ಮುಂಗಾರು ಹುಟ್ಟಿದ್ದು ನಿಧಾನ ಆದರೂ ಕೂಡ ಹುಟ್ಟಿದ್ದು ಹೊಸದ್ರಲ್ಲಿ ಹೊಡೆದಿದ್ದ ಗಾಳಿ ಬಡಿತಕ್ಕೆ ಎಲ್ಲ ಕಡೆನೂ ಬಾಳೆ ತೋಟ ಮಲ್ಕೊಂಡಿದ್ದು ನೋಡಿ ನಮಗೂ ಸ್ವಲ್ಪ ಟೆನ್ಷನ್ ಆಯಿತು. ಪ್ರಿಕಾಷನ್ಗೋಸ್ಕರ ನಾವು ತೋಟದ ಸುತ್ತಲೂ ಈ ಥರ ಗೆಣಸು ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದ್ದೀವಿ, ಗಾಳಿ ಹೊಡಿಬಾರ್ದು ಫೋರ್ಸ್ ಆಗಿ ಅಂತ. ಆದರೂ ಸ್ವಲ್ಪ ಟೆನ್ಷನ್ ಆಯಿತು. ಆಷಾಢ ಹುಟ್ಟಕ್ಕೆ ಇನ್ನೂ 1 ತಿಂಗಳಿರುವಾಗಲೇ ಆಗಲೇ ಗಾಳಿ ತನ್ನ ವರ್ಷನ ತೋರಿಸ್ತಾ ಇತ್ತು. ಮೆಸ್ಕೊಟ್ಟಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಗಾಳಿ ಫೋರ್ಸಾಗಿ ಹೊಡಿತಾ ಇತ್ತು. ಈ ಗಾಳಿ ಹೊಡಿಯೋ ಫೋರ್ಸ್ಗೆ ಎಲ್ಲ ಬಾಳೆ ಗಿಡದಲ್ಲೇನೋ ಹೊಡ್ಕೊಳಕ್ಕೆ ಶುರುವಾಗಿತ್ತು. ಹೋದ ವರ್ಷ ಸೇವಂತಿ ಹೂ ಹಾಕಿದ್ವಿ. ಸೇವಂತಿ ಹೂ ಸುತ್ತಲೂ ಗಾಳಿ ಹೊಡಿದಂಗೆ ಇರಲಿ ಅಂತ ಅಂದ್ಬಿಟ್ಟು 3 ಅಡಿ ಮೆಸ್ ತಂದು ಕಟ್ಟಿದ್ದು. ಬೆಳೆ ಆದಮೇಲೆ ಅದನ್ನು ಹಾಗೆ ಹುಷಾರವಾಗಿ ಜೋಪಾನವಾಗಿ ಎತ್ತಿಟ್ಟಿದ್ದು. ಅದನ್ನೇ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಆ್ಯಕ್ಚುಲಿ ಇದಕ್ಕೆ 6 ಅಡಿ ಮೆಸ್ ಕಟ್ಟಬೇಕಿತ್ತು. ಇರೋದನ್ನೇ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ಬಳಸ್ಕೊಂಡ್ವಿ. ಯಾಕೆಂದರೆ 2 ಅಡಿ ಕೆಳಗಡೆ ಗ್ಯಾಪ್ ಕೊಟ್ವಿ. ಕೆಳಗಡೆ ಗಾಳಿ ಹೊಡೆದ್ರು ಏನು ಬುಡಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ. ಗೊನೆ ಹೊಡಿಯೋ ಜಾಗದಲ್ಲಿ ಗಾಳಿ ಫೋರ್ಸಾಗಿ ಹೊಡಿಬಾರ್ದಾಗಿತ್ತು. ಅರ್ಧ ಮೆಸ್ಸನ್ನು ಕಟ್ಟಿದ್ವಿ. ಕಂಬದಿಂದ ಕಂಬಕ್ಕೆ ಮಧ್ಯದಲ್ಲಿ ಸಪೋರ್ಟ್ ಇಲ್ಲದೆ ಇರೋದಕ್ಕೆ ಮೆಸ್ ಪೂರ್ತಿ ಒಳಗಡೆ ಬರೋಕ್ಕೆ ಶುರುವಾಗಾಯಿತು. ಆವಾಗ ನಮ್ಮ ಮನೆಯವರು ಒಂದು ಐಡಿಯಾ ಉಪಯೋಗಿಸಿದ್ರು. ಮಧ್ಯದಲ್ಲಿ 2 ಲೈನ್ ದಾರ ಬಿಟ್ಬಿಡೋಣ, ಸಪೋರ್ಟಿಗೆ ಗಾಳಿ ಹೊಡೆದ್ರು ಕೂಡ ಸಪೋರ್ಟ್ ಇರುತ್ತೆ ಅಂತ ಹೇಳಿದ್ರು. 2 ಲೈನ್ ದಾರನೂ ಹೊಡೆದ್ರು ಮಧ್ಯದಲ್ಲಿ. ಅಂತೂ ಇಂತೂ ತೋಟಕ್ಕೆ 1 ಸೈಡ್ ಮೆಸ್ ಬಿಡೋಷ್ಟರಲ್ಲಿ ಸಾಕಾಗೋಯ್ತು. ಕೊನೆಗೆ ಮೆಸ್ಸು ಮುಗ್ದೋಯ್ತು. ಇನ್ನೂ 2 ಸೈಡ್ ಮೆಸ್ ಬಿಡಬೇಕಿತ್ತು. ನಾಳೆ ಡ್ಯೂಟಿ ಮುಗಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಬೇರೆ ಕೆಲಸ ಇತ್ತು, ಹಂಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸ್ದು. ಕೊನೆಗೂ ನಾವು ಕಟ್ಟಿರೋ ಮೆಸ್ಸು ಮಧ್ಯದಲ್ಲಿ ದಾರ ಬಿಟ್ಟಿರೋದ್ರಿಂದ ಗಾಳಿ ಬಡಿತಕ್ಕೆ ಬಂದೋಬಸ್ತಾಗಿ ನಿಂತಿತ್ತು. ಏನು ತೊಂದರೆ ಇರಲಿಲ್ಲ ಅಂತ ಅಂದ್ಕೊಂಡ್ವಿ. ಬಾಳೆ ಗಿಡದ ಮಧ್ಯದಲ್ಲಿ ತೆಂಗಿನ ಗಿಡ ಇದ್ದಿದ್ದರಿಂದ ತೆಂಗಿನ ಗರಿಗಳೆಲ್ಲ ಬಾಳೆ ಗಿಡದ ಮೇಲೆ ಬೀಳ್ತಾ ಇತ್ತು. ಸ್ವಲ್ಪ ಗರಿ ಎಲ್ಲ ಕಟ್ ಮಾಡಾಕಿದ್ವಿ, ಎತ್ತಾಕಿರಲಿಲ್ಲ. ಹೆಂಗಿದ್ರು ಟೈಮ್ ಇತ್ತಲ್ಲ, ಸ್ವಲ್ಪ ಎಲ್ಲ ಎತ್ತಾಕ್ಬಿಡೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ಬಿಟ್ಟು ಒಂದು ಕಡೆ ಹೊಲ್ದ ಬದಿನ ಸೈಡ್ಗೆ ಹಾಕಿದ್ವಿ. ಒಣಕೊಂಡ್ರೆ ನೀರೊಲೆಗಾಗುತ್ತೆ ಅಂತ ಎಲ್ಲ ಕೆಲಸನೂ ಸ್ವಲ್ಪ ಬೇಗ ಬೇಗ ಮುಗಿಸ್ದು. ಕೆಲಸ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದು ರೌಂಡು ತೋಟದಲ್ಲಿ ಓಡಾಡ್ಕೊಂಡು ಬಂದು, ಏನೋ ಒಂಥರ ನಮ್ಮ ತೋಟದಲ್ಲೇ ಓಡಾಡೋದು ನಮಗೆ ಖುಷಿ ಅಲ್ವಾ. ಹಾಗೆ ಒಂದು ತೋಟದಲ್ಲಿ ಓಡಾಡಿಕೊಂಡು ಸ್ವಲ್ಪ ಎಳ್ನೀರೆಲ್ಲ ಕಿತ್ಕೊಂಡು ಮನೆ ಹತ್ರ ಬಂದು, ಮನೆ ಹತ್ರ ಬತ್ತಿದಂಗೆ ನಮ್ಮ ಮನೆಯವ್ರು ಎಳ್ನೀರು ಹೊಡ್ಕೊಟ್ರು. ಎಳ್ನೀರು ಕುಡ್ದೇನೋ ಒಂಥರ ನೆಮ್ಮದಿ ಜೀವನಪ್ಪ ಅನ್ನಿಸ್ತು. ಈ ಹಳ್ಳಿ ಜೀವನನೇ ಹಾಗೆ, ಅಲ್ಪ ತೃಪ್ತಿ ಇದ್ರೂ ನೆಮ್ಮದಿಯಾಗಿರ್ತೀವಿ, ಯಾರದೇ ಹಂಗಲ್ಲಿರೋದಿಲ್ಲ. ನಾನೊಬ್ಬ ರೈತನ ಹೆಂಡ್ತಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಪಡ್ತೀನಿ. ರೈತನ ಮನೆ ಸೊಸೆ ಆಗಿನೋ ಮಗಳಾಗಿನೋ ಸೇರೋದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಪುಣ್ಯ ಇರೋದಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.